ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಟ್ವಿನ್ಸ್ ಅವಳಿ ಮಕ್ಕಳು ಹೇಗೆ ಹುಟ್ಟುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಅನೇಕ ಜನರಲ್ಲಿ ಕುತೂಹಲ ಮೂಡಿಸುವ ಒಂದು ವಿಶೇಷ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅವಳಿ ಮಕ್ಕಳು ಅಥವಾ ಟ್ವಿನ್ಸ್ ಹೇಗೆ ಹುಟ್ಟುತ್ತಾರೆ? ಕೆಲವೊಮ್ಮೆ ಒಂದೇ ಗರ್ಭದಲ್ಲಿ ಎರಡು ಮಕ್ಕಳು ಹೇಗೆ ಬೆಳೆಯುತ್ತಾರೆ? ಇಬ್ಬರು ಒಂದೇ ರೀತಿಯಾಗಿ ಏಕೆ ಕಾಣುತ್ತಾರೆ? ಕೆಲವರು ಏಕೆ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣುತ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ವೈಜ್ಞಾನಿಕ ಮಾಹಿತಿಯೊಂದಿಗೆ ಸರಳ ಕನ್ನಡದಲ್ಲಿ ಉತ್ತರವನ್ನು ತಿಳಿಯೋಣ. ಮೊದಲನೇದಾಗಿ, ಅವಳಿ ಮಕ್ಕಳು ಎಂದರೇನು? ಒಂದೇ ಗರ್ಭಧಾರಣೆಯಲ್ಲಿ ಎರಡು ಮಕ್ಕಳು ಬೆಳೆಯುವುದನ್ನು ಅವಳಿ ಗರ್ಭಧಾರಣೆ ಎಂದು ಕರೆಯುತ್ತಾರೆ. ಪ್ರತಿಯೊಂದು ಅವಳಿ ಮಕ್ಕಳು ಒಂದೇ ರೀತಿಯವರಾಗಿರಬೇಕೆಂದಿಲ್ಲ. ವಿಜ್ಞಾನದಲ್ಲಿ ಅವಳಿಗಳನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಲಾಗಿದ್ದು, ಒಂದೇ ಅಂಡಾಣುವಿನಿಂದ ಹುಟ್ಟುವ ಅವಳಿ ಮಕ್ಕಳು, ಎರಡು ಬೇರೆ ಅಂಡಾಣುಗಳಿಂದ ಹುಟ್ಟುವ ಅವಳಿ ಮಕ್ಕಳು. ಒಂದೇ ಅಂಡಾಣುವಿನ ಅವಳಿ ಮಕ್ಕಳು ಐಡೆಂಟಿಕಲ್ ಟ್ವಿನ್ಸ್. ಮೊದಲು ಒಂದೇ ಅಂಡಾಣುವಿನ ಅವಳಿ ಮಕ್ಕಳ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಒಂದು ಅಂಡಾಣುವನ್ನು ಒಂದು ವೀರ್ಯಾಣು ಫಲವತ್ತಾಗಿಸುತ್ತದೆ. ಫಲವತ್ತಾದ ನಂತರ ಆರಂಭದಲ್ಲಿ ರೂಪುಗೊಂಡ ಒಂದು ಭ್ರೂಣವು ಕೆಲವೊಮ್ಮೆ ಎರಡು ಭಾಗಗಳಾಗಿ ವಿಭಜನೆಯಾಗುತ್ತದೆ. ಆ ಎರಡು ಭಾಗಗಳು ಪ್ರತ್ಯೇಕವಾಗಿ ಬೆಳೆಯುತ್ತದೆ. ಇದರಿಂದ ಎರಡು ಮಕ್ಕಳು ಹುಟ್ಟುತ್ತಾರೆ. ಇವರನ್ನು ಐಡೆಂಟಿಕಲ್ ಟ್ವಿನ್ಸ್ ಎಂದು ಕರೆಯಲಾಗುತ್ತದೆ. ಇದರ ವಿಶೇಷತೆ ಎಂದರೆ ಇವರ DNA ಬಹುತೇಕ ಒಂದೇ ಆಗಿದ್ದು, ಆದ್ದರಿಂದ ಮುಖದ ಲಕ್ಷಣಗಳು, ಕಣ್ಣಿನ ಬಣ್ಣ, ಕೂದಲಿನ ಬಣ್ಣ ಹಾಗೂ ದೈಹಿಕ ರೂಪ ಸಾಮಾನ್ಯವಾಗಿ ಬಹಳ ಹೋಲಿಕೆಯಾಗುತ್ತದೆ. ಇವರು ಯಾವಾಗಲೂ ಒಂದೇ ಲಿಂಗದವರಾಗಿರುತ್ತಾರೆ, ಅಂದರೆ ಇಬ್ಬರು ಗಂಡು ಮಕ್ಕಳು ಅಥವಾ ಇಬ್ಬರು ಹೆಣ್ಣು ಮಕ್ಕಳು. ಎರಡು ಅಂಡಾಣುವಿನ ಅವಳಿ ಮಕ್ಕಳು, ಇದು ಪ್ಯಾಟರ್ನಲ್ ಟ್ವಿನ್ಸ್ ಅಂತ ಹೇಳ್ತಾರೆ. ಇದು ಹೆಚ್ಚು ಸಾಮಾನ್ಯವಾದ ವಿಧವಾಗಿದ್ದು, ಕೆಲವೊಮ್ಮೆ ಮಹಿಳೆಯ ಅಂಡಾಶಯದಿಂದ ಒಂದೇ ತಿಂಗಳಲ್ಲಿ ಎರಡು ಅಂಡಾಣುಗಳು ಬಿಡುಗಡೆಯಾಗುತ್ತವೆ. ಆ ಎರಡು ಅಂಡಾಣುಗಳನ್ನು ಎರಡು ವಿಭಿನ್ನ ವೀರ್ಯಾಣುಗಳು ಫಲವತ್ತಾಗಿಸಿದರೆ ಎರಡು ಭ್ರೂಣಗಳು ಬೆಳೆಯುತ್ತವೆ. ಇದನ್ನು ಪ್ಯಾಟರ್ನಲ್ ಟ್ವಿನ್ಸ್ ಅಂತ ಕರೆಯುತ್ತಾರೆ. ಇದರ ವಿಶೇಷತೆ, ಇವರು ಸಾಮಾನ್ಯ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮಂದಿರಂತೆ ಸುಮಾರು 50% ಆನುವಂಶಿಕ ಸಾಮ್ಯತೆಯನ್ನು ಮಾತ್ರ ಹೊಂದಿರುತ್ತಾರೆ. ಇವರು ಒಂದೇ ರೀತಿಯಾಗಿ ಕಾಣಬೇಕೆಂಬ ನಿಯಮವಿಲ್ಲ. ಒಬ್ಬರು ಗಂಡು ಮತ್ತು ಇನ್ನೊಬ್ಬರು ಹೆಣ್ಣು ಆಗಿರಬಹುದು, ಅಥವಾ ಇಬ್ಬರು ಒಂದೇ ಲಿಂಗದವರು ಆಗಿರಬಹುದು. ಅವಳಿ ಮಕ್ಕಳು ಹುಟ್ಟುವ ಸಾಧ್ಯತೆ ಯಾರಲ್ಲಿ ಹೆಚ್ಚು? ಕೆಲವು ಕಾರಣಗಳಿಂದ ಅವಳಿ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚಾಗಬಹುದು. ಕುಟುಂಬದಲ್ಲಿ ಈಗಾಗಲೇ ಅವಳಿ ಮಕ್ಕಳ ಇತಿಹಾಸ ಇದ್ದರೆ ಮತ್ತು ಮಹಿಳೆಯ ವಯಸ್ಸು ಸುಮಾರು 30ರಿಂದ 35 ವರ್ಷಗಳ ನಡುವೆ ಇದ್ದರೆ, ಮತ್ತು ಕೆಲವು ಫಲವತ್ತತೆ ಚಿಕಿತ್ಸೆಗಳ ನಂತರ ಮತ್ತು IVF ಚಿಕಿತ್ಸೆಯ ನಂತರ ಕೆಲವು ಸಂದರ್ಭಗಳಲ್ಲಿ. ಆದರೆ ಯಾವುದೇ ಕಾರಣವಿಲ್ಲದಿದ್ದರೂ ಸಹ ಅವಳಿ ಮಕ್ಕಳು ಹುಟ್ಟಬಹುದು. IVF ಮೂಲಕ ಅವಳಿ ಮಕ್ಕಳು ಹೇಗೆ ಹುಟ್ಟಬಹುದು? IVF ಚಿಕಿತ್ಸೆಯಲ್ಲಿ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಭ್ರೂಣಗಳನ್ನು ಗರ್ಭಾಶಯದಲ್ಲಿ ಇರಿಸಲಾಗುತ್ತದೆ. ಇದರಿಂದ ಅವಳಿ ಅಥವಾ ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚು ಮಕ್ಕಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಆದರೆ ಇತ್ತೀಚಿನ ವೈದ್ಯಕೀಯ ಪದ್ಧತಿಗಳಲ್ಲಿ ಈ ಅಪಾಯವನ್ನು ಕಡಿಮೆ ಮಾಡಲು ಹಲವಾರು ಸಂದರ್ಭಗಳಲ್ಲಿ ಒಂದೇ ಭ್ರೂಣವನ್ನು ವರ್ಗಾಯಿಸುವ ವಿಧಾನವನ್ನು ಅನುಸರಿಸಲಾಗುತ್ತದೆ. ಅವಳಿ ಗರ್ಭಧಾರಣೆಯಲ್ಲಿ ಹೆಚ್ಚಿನ ಆರೈಕೆ ಏಕೆ ಅಗತ್ಯ? ಅವಳಿ ಗರ್ಭಧಾರಣೆ ಸಾಮಾನ್ಯ ಗರ್ಭಧಾರಣೆಗಿಂತ ಹೆಚ್ಚಿನ ಗಮನವನ್ನು ನೀಡುತ್ತದೆ. ತಾಯಿಗೆ ನಿಯಮಿತ ತಪಾಸಣೆ ಅಗತ್ಯವಾಗುತ್ತದೆ. ರಕ್ತದೊತ್ತಡ, ರಕ್ತಹೀನತೆ, ಅವಧಿಗೂ ಮುನ್ನ ಹೆರಿಗೆ ಹಾಗೂ ಕಡಿಮೆ ತೂಕದ ಮಕ್ಕಳ ಜನನದಂತಹ ಅಪಾಯಗಳು ಕೆಲವು ಸಂದರ್ಭಗಳಲ್ಲಿ ಹೆಚ್ಚಿರಬಹುದು. ಆದ್ದರಿಂದ ವೈದ್ಯರ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಮುಖ್ಯ. ಅವಳಿ ಮಕ್ಕಳು ಯಾವಾಗಲೂ ಒಂದೇ ರೀತಿಯಾಗಿ ಯೋಚಿಸುತ್ತಾರೆಯೇ? ಇಲ್ಲ. ಅವರ DNA ಒಂದೇ ಇದ್ದರೂ ಅವರ ವ್ಯಕ್ತಿತ್ವ, ಆಸಕ್ತಿ, ಅಭ್ಯಾಸಗಳು ಹಾಗೂ ಜೀವನಾನುಭವಗಳು ವಿಭಿನ್ನವಾಗಬಹುದು. ಪ್ರತಿಯೊಬ್ಬ ಮಗು ತನ್ನದೇ ಆದ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರುತ್ತದೆ. ಒಂದೇ ಪ್ಲಾಸೆಂಟಾ ಇರಬಹುದೇ? ಒಂದೇ ಅಂಡಾಣುವಿನಿಂದ ಹುಟ್ಟುವ ಕೆಲವು ಅವಳಿ ಮಕ್ಕಳು ಒಂದೇ ಪ್ಲಾಸೆಂಟಾವನ್ನು ಹಂಚಿಕೊಳ್ಳಬಹುದು. ಇನ್ನು ಕೆಲವರು ಪ್ರತ್ಯೇಕ ಪ್ಲಾಸೆಂಟಾವನ್ನು ಹೊಂದಿರಬಹುದು. ಎರಡು ಅಂಡಾಣುವಿನಿಂದ ಹುಟ್ಟುವ ಅವಳಿ ಮಕ್ಕಳು ಸಾಮಾನ್ಯವಾಗಿ ಪ್ರತ್ಯೇಕ ಪ್ಲಾಸೆಂಟಾ ಮತ್ತು ಪ್ರತ್ಯೇಕ ಗರ್ಭಚೀಲವನ್ನು ಹೊಂದಿರುತ್ತಾರೆ. ಅವಳಿ ಮಕ್ಕಳ ಬಗ್ಗೆ ಇರುವ ಕೆಲವು ತಪ್ಪು ಕಲ್ಪನೆಗಳು. 1. ಅವಳಿ ಮಕ್ಕಳು ಯಾವಾಗಲೂ ಒಂದೇ ರೀತಿಯಾಗಿ ಕಾಣುತ್ತಾರೆ. ಎರಡು ಅಂಡಾಣುವಿನಿಂದ ಹುಟ್ಟಿದ ಅವಳಿ ಮಕ್ಕಳು ಸಂಪೂರ್ಣ ವಿಭಿನ್ನವಾಗಿ ಕಾಣಬಹುದು. ಸತ್ಯವಾದ ಮಾತು. ತಪ್ಪು ಕಲ್ಪನೆ, ಅವಳಿ ಮಕ್ಕಳು ಯಾವಾಗಲೂ ಸಿಸೇರಿಯನ್ ಮೂಲಕವೇ ಹುಟ್ಟಬೇಕು.
ಸತ್ಯವಾದ ಮಾತು ಇದು ಸತ್ಯವಾದದ್ದು. ಇದು ಪ್ರತಿಯೊಂದು ಗರ್ಭಧಾರಣೆಯ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಸಾಮಾನ್ಯ ಹೆರಿಗೆಯು ಸಾಧ್ಯವಾಗಬಹುದು. ತಪ್ಪು ಕಲ್ಪನೆ 3. ಅವಳಿ ಮಕ್ಕಳು ಹುಟ್ಟುವುದು ತುಂಬ ಅಪರೂಪ. ಸತ್ಯವಾದ ಮಾತು, ಇದು ಅಪರೂಪವಾದರೂ ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸಾವಿರಾರು ಅವಳಿ ಮಕ್ಕಳು ಜನಿಸುತ್ತಾರೆ. ಆರೋಗ್ಯಕರ ಗರ್ಭಧಾರಣೆಗೆ ಸಲಹೆಗಳು: ಪೌಷ್ಟಿಕ ಆಹಾರವನ್ನು ಸೇವಿಸಿ, ಫೋಲಿಕ್ ಆ್ಯಸಿಡ್ ಸೇರಿದಂತೆ ವೈದ್ಯರು ಸೂಚಿಸಿದ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಬೇಕು. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಬೇಕು. ನಿಯಮಿತವಾಗಿ ವೈದ್ಯರ ತಪಾಸಣೆಗೆ ಹೋಗಬೇಕು. ಯಾವುದೇ ಸಮಸ್ಯೆ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಸ್ನೇಹಿತರೆ, ಅವಳಿ ಮಕ್ಕಳು ಹುಟ್ಟುವುದು ಪ್ರಕೃತಿಯ ಅತ್ಯಂತ ಅದ್ಭುತವಾದ ಜೈವಿಕ ಪ್ರಕ್ರಿಯೆಯಲ್ಲಿ ಒಂದಾಗಿದ್ದು, ಕೆಲವರು ಒಂದೇ ಅಂಡಾಣುವಿನಿಂದ ಹುಟ್ಟುತ್ತಾರೆ, ಇನ್ನು ಕೆಲವರು 2 ವಿಭಿನ್ನ ಅಂಡಾಣುಗಳಿಂದ ಹುಟ್ಟುತ್ತಾರೆ. ಈ ಕಾರಣದಿಂದಲೇ ಕೆಲವು ಅವಳಿ ಮಕ್ಕಳು ಒಂದೇ ರೀತಿಯಾಗಿ ಕಾಣುತ್ತಾರೆ, ಇನ್ನು ಕೆಲವರು ಸಂಪೂರ್ಣ ವಿಭಿನ್ನವಾಗಿ ಕಾಣುತ್ತಾರೆ. ಈ ವಿಡಿಯೋ ಶಿಕ್ಷಣ ಮತ್ತು ಆರೋಗ್ಯ ಜಾಗೃತಿಗಾಗಿ ಮಾತ್ರ. ಇದು ವೈದ್ಯಕೀಯ ಸಲಹೆಗೆ ಪರ್ಯಾಯವಲ್ಲ. ಗರ್ಭಧಾರಣೆ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿದ್ದರೆ ತಜ್ಞ ವೈದ್ಯರನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಮತ್ತು ಆರೋಗ್ಯ, ಗರ್ಭಧಾರಣೆ ಹಾಗೂ ಕುಟುಂಬ ಸಂಬಂಧಿತ ಇನ್ನಷ್ಟು ವೈಜ್ಞಾನಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.